ಪಟ್ಟಣ ತಾಲೂಕಿನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಹಾಗೂ ಆಶ್ರಯ ಕಮಿಟಿ ಅಧ್ಯಕ್ಷರಿಂದ ಭೂಮಿ ಪೂಜೆ. ತಾಲೂಕಿನ ಬೆಟ್ಟದ ತುಂಗ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡದ ಕಾಂಪೌಂಡ್ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯರಾದ ಡಾ ತಿಮ್ಮಯ್ಯನವರ ಅನುದಾನದಲ್ಲಿ 5 ಲಕ್ಷ ರೂಪಾಯಿಗಳು ಬಿಡುಗಡೆಗೊಂಡ ಕಾಮಗಾರಿಗೆ ಭೂಮಿ ಪೂಜೆಯನ್ನ ಮಾಡಿ ಮಾತನಾಡಿದ ಅವರು, ತಿಮ್ಮಯ್ಯನವರು ನಮ್ಮ ತಾಲೂಕಿಗೆ ಸುಮಾರು ಅನುದಾನವನ್ನ ನೀಡುತ್ತಿದ್ದಾರೆ. ನಾವು ಕೂಡ ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡವು ಬಹಳ ಹಳೆಯದಾಗಿದೆ. ಹೊಸದಾಗಿ ಒಂದು ಕಟ್ಟಡಕ್ಕೆ ಅನುದಾನ ಕೊಡಿಸುವುದಾಗಿ ಭರವಸೆ ನೀಡಿದರು. ಏನು ಮಾಡಬೇಕು ಅಂತ ತುಂಬಾ ದಿನಗಳ ಆಸೆ ಇತ್ತು. ಅದು ಈ ದಿನ ನಮಗೆ ಈ ದಿನದ ಆ ಗುದ್ದಲಿ ಪೂಜೆಗೆ ಆಗಮಿಸಿ ನಮ್ಮ ನಿತಿನ್ ಸರ್ ಮುಂದಿನ ನಮ್ಮ ತಾಲೂಕಿನ MLA ಆಗ್ತಾರೆ, ಹಾಗೆ ಆಗ್ತಾರೆ ಅಂತ ನಮ್ಮ ಒಂದು ಆಸೆ ಇತ್ತು. ಆದ್ರಿಂದ ಅವರು ಇವತ್ತು ಬಂದು ನಮ್ಮ ಕಾಂಪೌಂಡ್ ನ ಗುದ್ದಲಿ ಪೂಜೆನ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ನಮ್ಮ ಸೊಸೈಟಿ ಬಂದು ಇದು ತುಂಬಾ ಹಳೆ ಸೊಸೈಟಿ. ಇದು ನಮ್ಮ ತಾಲೂಕಿಗೆ ಇದು ನಮ್ಮ ಇದೇನಾಗಿದೆ, ಬಿಲ್ಡಿಂಗ್ ಗಳೆಲ್ಲ ಸ್ವಲ್ಪ ಶಿಥಿಲಗೊಂಡು ಸ್ವಲ್ಪ ಹಳದಲ್ಲಿದೆ ಸರ್. ಇದು ಮಳೆಗಾಲದಲ್ಲಿ ಏನಾಗುತ್ತೆ, ಶೀತ ಬಂದ್ಬಿಡುತ್ತೆ, ನೀರು ಬಂದಾಗ ಶೀತ ಬರುತ್ತೆ. ಹಾಗಾಗಿ ಸಾಹೇಬ್ರ ನಾವು ಮನವಿ ಕೊಟ್ಟಿದ್ದೀವಿ, ಇದನ್ನ ಸ್ವಲ್ಪ ಮೇಲದೆ ಹೈಟ್ ಮಾಡಿ ಒಂದು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅನುವು ಮಾಡ್ಕೊಡ್ಬೇಕು ಅಂತ. ಈ ಗೋಡನ್ ಸರ್ ಅದೇ ನಾವು ಇಂಜಿನಿಯರ್ ಕೇಳಿದೆ, ಇದು ಕಲ್ ಬಿಲ್ಡಿಂಗ್ ಬಿಲ್ಡಿಂಗ್ ಇದಕ್ಕೆ ಹೈಟ್ ಮಾಡ್ಕೋಬಹುದಂತೆ. ಹೈಟ್ ಅಂದ್ರೆ ಶೀಟ್ ಎಲ್ಲ ತೆಗೆದುಕೊಡ್ತಾರೆ. ಇದು ಕೆಳಗಡೆ ರೋಡ್ ಲೆವೆಲ್ಗೆ ಈ ಹೈಟ್ ಅಡಿ ಬೇಸ್. ಈ ಸಂದರ್ಭದಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಅರವಿಂದ ರಾಜ್ ಅರಸ್, ನಿರ್ದೇಶಕರು ಇನ್ನಿತರು ಉಪಸ್ಥಿತರಿದ್ದರು. ಅದಕ್ಕೆ ಅನುದಾನ ನಮ್ಮ ವಿಧಾನ ಪರಿಷತ್ ಸದಸ್ಯರು ತಿಮ್ಮಯ್ಯನವರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟೆ. ತಿಮ್ಮಯ್ಯನವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳ್ತೀನಿ. ತಂದೆಯವರಿಗೆ ಸ್ವಲ್ಪ ನಾವು ಆತ್ಮೀಯರಾಗಿರೋದ್ರಿಂದ ಅವರು ತಂದೆಯವರು ಕೊಟ್ಟಂಥ ಕೆಲವು ಕೆಲಸಗಳನ್ನ ಪರಿಗಣಿಸಿ ಇದು ಒಂದೇ ಕಡೆ ಎಲ್ಲ ತಾಲೂಕು ಸುಮಾರು ಕಡೆ ಕೊಟ್ಟಿದ್ದಾರೆ. 5 ಲಕ್ಷ 10 ಲಕ್ಷ ಹಿಂಗೆಲ್ಲ ಅವರಿಗೆ ತಂದೆಯವರು ಹೇಳಿದ್ದ ಕಡೆ ಎಲ್ಲ ಸುಮಾರು ಕಡೆ ಬರ ಕೊಟ್ಟಿದ್ದಾರೆ. ನಮ್ಮ ತಾಲೂಕಿಂದಲೂ ಕೂಡ ನಾವು ತಿಮ್ಮಯ್ಯನವರಿಗೆ ಅವ್ರ ಚುನಾವಣೆ ಇದ್ದಾಗ ಭಾಳ ಹೆಚ್ಚಿನ ರೀತಿಯಲ್ಲಿ ನಾವು ಸಹಕಾರ ಮಾಡಿದ್ವಿ. ಅದನ್ನು ನಾವು ಉಳಿಸ್ಕೊಂಡಿದ್ವಿ. ಇವತ್ತು ಕೂಡ 5 ಲಕ್ಷ ಕೊಟ್ಟು ಇವತ್ತು ನಾವು ಕಾಂಪೌಂಡ್ ಆಗಲಿಕ್ಕೆ ನೆರವು ಮಾಡಿಕೊಟ್ಟಿದ್ದಾರೆ. ಈಗ ಅವರು ಅಧ್ಯಕ್ಷರು ಮಾತನಾಡಿ ಕೆಲವು ಬೇಡಿಕೆ ಬಂದಿದೆ. ಈ ಸೊಸೈಟಿನ ಈ ಬಿಲ್ಡಿಂಗ್ನ ನಾವು ಡೆವಲಪ್ ಮಾಡಬೇಕು, ತಂದೆಯವರಿಂದ ಅನುದಾನ ಕೊಡಿಸ್ಬೇಕು. ಅದು ನೋಡೋಣ, ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಒಂದೊಂದು ದಿನಗಳಲ್ಲಿ ಈ ಬಿಲ್ಡಿಂಗ್ ಆಗಬೇಕು 1 ಲಕ್ಷ ಕೊಟ್ಟಿದ್ರು ಅಂತ ಕೊಟ್ಟು ಈಗ ಈ ಕೋಆಪರೇಟಿವ್ ಮಿನಿಸ್ಟ್ರು ಹಿಂದೆ ರಾಜೀನಾಮೆ ಇದ್ದರು. ರಾಜೀನಾಮೆ ಕೊಟ್ಟ ಮೇಲೆ ಈಗ ಆ ಖಾತೆ ಮುಖ್ಯಮಂತ್ರಿಗಳ ಹತ್ರನೂ ಇದೆ, ಕೋಆಪರೇಟಿವ್ ಮಿನಿಸ್ಟರ್. ಸೊ ಹಾಗಾಗಿ ಹಿಂದೆ ಮಾದೇ ಪ್ರಸಾದ್ ಕೋಆಪರೇಟಿವ್ ಮಿನಿಸ್ಟರ್ ಆದಾಗ ಒಂದು ಕಿತ್ತೂರು 40 ಲಕ್ಷ ಕರೆಂಟ್ ಹಾಕ್ಸಿದ್ರು. ಒಳ್ಳೆ ಬಿಲ್ಡಿಂಗ್ ಮಾಡಿದ್ರು, ಕಿತ್ತೂರು ಸೊಸೈಟಿ ಬಿಲ್ಡಿಂಗ್. ಇವಾಗ ಈಗ ಇದಕ್ಕೂ ಕೂಡ 1 ಲಕ್ಷ ಕೊಟ್ಟಿದ್ರು. ಆಗಲೂ ಒಂದು ತಕ್ಕೊಂಡು ಒಂದು ಬಿಲ್ಡಿಂಗ್ ಮಾಡಿದ್ವಿ. ಈಗ ಮಿನಿಸ್ಟ್ರಿಂದಾಗ ಇದು ಕೊಡಿಸ್ಬೇಕಾದ್ರೆ ನಾವು ಮುಖ್ಯಮಂತ್ರಿಗಳನ್ನೇ ತೋರಿಸ್ಬೇಕು. ಖಂಡಿತವಾಗೂ ಅದನ್ನು ತಂದೆಯವರು ಅದನ್ನು ಮಾತಾಡಿ ನಾನು ಕೂಡ ನಮ್ಮ ತಂದೆ ಹೇಳ್ತೀನಿ, ನೀವು ಸ್ವಲ್ಪ ಡೆವಲಪ್ ಮಾಡಬೇಕಾಗ್ತದೆ. ನಮ್ಮ ಬರೀ ಒಂದು ಸತಿ ಹೇಳ್ಬೋದು ಸುಮ್ಮನೆ ಅಂದರೆ ನಮ್ಮ ತಾಲೂಕಿನಲ್ಲಿ ನಮಗೆ ಒಂದೇ ಸೊಸೈಟಿ ಸಾಧ್ಯ ಸೊಸೈಟಿಗಳು ಬಂದು ಅವರಿಗೆ ನಿಮ್ಮ ಸೊಸೈಟಿಗೆ ನೀವು ಅನುದಾನ ಬೇಕು ಅಂದರೆ ಸ್ವಲ್ಪ ಹಾಗಾಗಿ ನೀವು ಬಂದು ಭೇಟಿ ಮಾಡಿ ನಮ್ಮ ಬಂದು ಅವ್ರನ್ನಾಗಲಿ ನಮ್ಮಲ್ಲಿ ಯಾವುದೇ ಕೆಲಸ ಇದು ಒಂದೇ ಅಂತಲ್ಲ, ಈ ಗ್ರಾಮಕ್ಕೆ ಏನಾದ್ರು ಕೆಲಸ ನಮಗೆ ಬಂದು ಅವಾಗ ಅವ್ರು ಹೇಳ್ತಾರೆ ನಮ್ಮ ವರ್ಕೆ ಆಗ್ತದೆ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಅವ್ರು ಗ್ರ್ಯಾಂಟ್ ಕೊಡುವಂಥ ಕೆಲಸ, ಅನುದಾನ ಕೊಡುವಂಥ ಕೆಲಸ ನಾವು